ರುದ್ರಪ್ರಯಾಗದ ಭಯಾನಕ ನರಭಕ್ಷಕ. ಅಧ್ಯಾಯ 20. ನಡುಬೀದಿಯ ನರಬಲಿ. ಕೆಲವು ಸುದ್ದಿಗಳು ವಿಪರೀತ ವೇಗದಲ್ಲಿ ಹಬ್ಬುತ್ತವೆ. ಈ ನರಭಕ್ಷಕ ಸಯನೈಡ್ ಪಾಷಾಣದ ಮಾಂಸ ತಿಂದಿದ್ದು, ಅದನ್ನು ಗುಹೆಯೊಳಗೆ ಹೊರಬರದಂತೆ ನಾವು ಕಲ್ಲು ಮುಚ್ಚಿ ಬಂಧಿಸಿದ್ದು ಘರ್ವಾಲಿನ ಎಲ್ಲರ ಕಿವಿಗೂ ಬಿದ್ದಿತ್ತು. ಹಾಗಾಗಿ ಜನಗಳೆಲ್ಲ ತಮ್ಮ ಜಾಗರೂಕತೆಯನ್ನು ಕಡಿಮೆ ಮಾಡಿ ಕೊಂಚ ಉದಾಸೀನರಾಗಿದ್ದರು. ಆ ನರಭಕ್ಷಕ ಪಾಷಾಣವನ್ನು ಅರಗಿಸಿಕೊಂಡು ಆ ಗುಹೆಯೊಳಗಿನಿಂದ ಹೇಗೋ ಹೊರದಾರಿಯೊಂದನ್ನು ಕಂಡುಕೊಂಡು ಪಾರಾದ ಸುದ್ದಿ ಮಾತ್ರ ನಿರ್ಯೋಚನೆಯಿಂದಿದ್ದ ಎಲ್ಲರಿಗೂ ಗೊತ್ತಾಗಿದ್ದು ಅದು ಮತ್ತೊಂದು ನರಬಲಿ ತೆಗೆದುಕೊಂಡಾಗಲೇ. ಈ ಸುದ್ದಿ ನಮ್ಮ ಕಿವಿ ತಲುಪಿದಾಗ ನಮಗೆ ಬೇಕಾದಷ್ಟು ಸಮಯವಿದ್ದು ಇಡೀ ದಿವಸ ತೆರವಿತ್ತು. ಬೆಳಗಿನ ಉಪಹಾರ ಮುಗಿಸಿ ಇಬೋಟ್ಸನ್ನರ ಕುದುರೆಗಳನ್ನೇರಿ ನಮ್ಮ ಬಂದೂಕುಗಳೊಡನೆ ಸಜ್ಜಾಗಿ ಆ ಹೆಂಗಸನ್ನು ಕೊಂದ ಹಳ್ಳಿ ಹುಡುಕಿಕೊಂಡು ಹೊರಟೆವು. ಯಾತ್ರಿಕರ ಹಾದಿಯಲ್ಲಿ ತುಂಬ ದೂರ ಹೋದ ನಂತರ ಎಡಕ್ಕೆ ಒಂದು ದಾರಿ ನೇರವಾಗಿ ಪರ್ವತದ ಮೇಲಕ್ಕೆ ಹಳ್ಳಿ ಕಡೆಗೆ ಹೋಗಿತ್ತು. ಅದರಲ್ಲಿ 1 ಮೈಲು ಹೋದ ನಂತರ ಹಳ್ಳಿ ಇದಿರಾಯಿತು. ಅಲ್ಲಿ ಕಣ್ಣೆದುರೇ ರಕ್ತಮಯವಾಗಿದ್ದ ಒಂದು ಜಾಗ ನಮಗೆ ಗೋಚರಿಸಿತು. ಆ ಹೆಂಗಸಿನ ಸಂಬಂಧಿಕ ಊರ ಪಟೇಲ. ಆತ ಆ ಸ್ಥಳದಲ್ಲೇ ನಮಗಾಗಿ ಕಾಯುತ್ತಾ ಇದ್ದ. ಅವನು ಚಿರತೆ ಹೆಂಗಸನ್ನು ಹಿಡಿದ ಜಾಗವನ್ನು ಮತ್ತಿತರೆ ವಿವರಗಳನ್ನು ನಮಗೆ ತೋರಿಸಿದ. ಆ ಹೆಂಗಸು ಮನೆಯೊಳಗಿಂದ ಬಾಗಿಲು ಮುಚ್ಚುತ್ತಾ ಇದ್ದಳು. ಆಗ ನರಭಕ್ಷಕ ಝಾಡಿಸಿ ಬಾಗಿಲು ದೂಡಿ ಮನೆಯೊಳಗೆ ನುಗ್ಗಿ ಆ ಹೆಂಗಸನ್ನು ಹಿಡಿದಿತ್ತು. ಅಲ್ಲಿ ಅವಳನ್ನು ಕೊಲ್ಲದೆ ಮನೆಯೊಳಗಿಂದ ದರದರ ಬೀದಿಗೆ ಎಳೆದುಕೊಂಡು ಬಂದು ಬೀದಿಯಲ್ಲಿ ಅವಳನ್ನು ಕೊಂದಿತ್ತು. ಅವಳನ್ನು ಕೊಲ್ಲುವಾಗ ಅದು ಆ ಹೆಂಗಸನ್ನು ತನ್ನ ಹಿಡಿತದಿಂದ ಬಿಟ್ಟಿತ್ತೆಂದು ಕಾಣುತ್ತದೆ. ಬೀದಿಯಲ್ಲಿ ಚಿರತೆಯಿಂದ ತಪ್ಪಿಸಿಕೊಳ್ಳಲು ಹೆಂಗಸು ಚೀರಾಡುತ್ತಾ ತುಂಬ ಪ್ರಯತ್ನಿಸಿದ್ದನ್ನು ಊರವರೆಲ್ಲ ಕಿಟಕಿ ಸಂದಿಯಿಂದ ಇಣುಕಿ ನೋಡಿದ್ದರು. ಅವರು ತಮ್ಮ ತಮ್ಮ ಮನೆಯೊಳಗೆ ಹೆದರಿ ಗಡಗಡ ನಡುಗುತ್ತಾ ಕುಳಿತರೇ ಹೊರತು ಯಾರಿಗೂ ಹೊರಬಂದು ಆ ಭೀಕರ ರಾಕ್ಷಸನನ್ನು ಎದುರಿಸುವ ಧೈರ್ಯ ಬರಲಿಲ್ಲ. ಅವಳನ್ನು ಕೊಂದ ನಂತರ ಚಿರತೆ ಆಕೆಯ ಹೆಣವನ್ನು 200 ಗಜ ಆಚೆಗೆ ಹೊತ್ತುಕೊಂಡು ಹೋಗಿತ್ತು. ಎಲ್ಲೂ ಎಳೆದುಕೊಂಡು ಹೋದ ಗುರುತುಗಳಿರಲಿಲ್ಲ. ಆದರೆ ಧಾರಾಕಾರವಾಗಿ ಸುರಿದಿದ್ದ ರಕ್ತದಿಂದ ಅದರ ಜಾಡನ್ನು ಗುರುತಿಸುವುದು ನನಗೇನು ಕಷ್ಟವಾಗಲಿಲ್ಲ. ಚಿರತೆ ಅವಳನ್ನು ಪರ್ವತದ ಕಡಿದಾದ ಇಳುಕಲಿನಲ್ಲಿ ಕಾಡು ಗುಲಾಬಿ ಗಿಡಗಳು ಒತ್ತೊತ್ತಾಗಿ ಬೆಳೆದಿದ್ದ ಒಂದು ಜಾಗದಲ್ಲಿ ಹಾಕಿತ್ತು. ಅವಳ ಶರೀರವೆಲ್ಲ ಉದುರಿದ ಕಾಡು ಗುಲಾಬಿ ಹೂವಿನ ದಳಗಳಿಂದ ಮುಚ್ಚಿ ಹೋಗಿತ್ತು. ಮೈಮೇಲೆ ಒಂದು ಚೂರು ಬಟ್ಟೆಯಿಲ್ಲದ ಬಿಳಿ ಕೂದಲ ಅಂದಾಜು 70 ವರ್ಷದ ಮುದುಕಿಯ ದೇಹ ಅದು. ಅಷ್ಟು ವಯಸ್ಸಾದವಳು ಚಿರತೆಯ ಜೊತೆ ಕಾದಾಡಿದ್ದು ಹೇಗೆಂದು ಅಚ್ಚರಿಯಾಯಿತು. ಇಬೋಟ್ಸನ್ ಕುದುರೆ ಹತ್ತಿ ರುದ್ರಪ್ರಯಾಗಕ್ಕೆ ನಮಗೆ ಅಗತ್ಯವಿದ್ದ ಹಲವು ಸಾಮಾನುಗಳನ್ನು ತರಲು ಹೋದರು. ಆಳುಗಳ ಕೈಯಲ್ಲಿ ನಮ್ಮ ಜಿನ್ ಕತ್ತರಿಯನ್ನೂ ಹೊರಿಸಿ ಕಳಿಸುವುದು ಅವರ ಉದ್ದೇಶವಾಗಿತ್ತು. ಇಬೋಟ್ಸನ್ ಅತ್ತ ಹೋದ ಕೂಡಲೇ ನಾನು ನನ್ನ ರೈಫಲ್ ತೆಗೆದುಕೊಂಡು ಆ ಚಿರತೆ ಹತ್ತಿರದಲ್ಲೇ ಎಲ್ಲಾದರೂ ಅಡಗಿರಬಹುದೇ ಎಂದು ನೋಡಲು ಹೊರಟೆ. ಆ ಹಳ್ಳಿಯ ಸುತ್ತಮುತ್ತಲಿನ ಕಾಡು ನನಗೆ ಅಪರಿಚಿತವಾದುದು. ಆದ್ದರಿಂದ ಆ ಕುರುಚಲು ಕಾಡಿನ ಭೂಲಕ್ಷಣವನ್ನು ಗಮನಿಸುತ್ತಾ ಮುಂದುವರಿದೆ. ಆ ಹಳ್ಳಿಯ ಬೆನ್ನಿಗೆ ಪರ್ವತ ಕಡಿದಾಗಿ ಮೇಲೇರಿತ್ತು. ಹಳ್ಳಿಗೆ ಹತ್ತಿರದಲ್ಲಿ ಎತ್ತರವಾದ ಹುಲ್ಲಿನ ಮೈದಾನವಾಗಿ ಪ್ರಾರಂಭವಾದ ಕಾಡು ಅರ್ಧ ಮೈಲಿಯಾಚೆಯಿಂದ ದಟ್ಟ ಕುರುಚಲು ಕಾಡಾಗಿ ಮೇಲೆ ಸುಮಾರು 2000 ಅಡಿ ಎತ್ತರದಲ್ಲಿ ನಿಬಿಡವಾದ ಪೈನ್ ಮರಗಳ ಕಾಡಾಗಿ ಬೆಳೆದಿತ್ತು. ಹುಲ್ಲಿನ ಮೈದಾನದ ಅಂಚಿಗೆ ಹೋದಾಗ ನನ್ನೆದುರು ಒಂದು ವಿಸ್ತಾರವಾದ ತಗ್ಗು ಪ್ರದೇಶ ಕಾಣಿಸಿತು. ಬಹುಕಾಲದ ಹಿಂದೆ ಸಂಭವಿಸಿದ ಭೂಕುಸಿತದಿಂದ ಈ ತಗ್ಗು ಪ್ರದೇಶ ಆದುದಿರಬಹುದು. ಹೆಚ್ಚು ತೇವವಾಗಿದ್ದ ಈ ಜಾಗದಲ್ಲಿ ದಟ್ಟವಾಗಿ ಮರಗಳು ಬೆಳೆದಿದ್ದುವು. ಅದರ ನಡುವೆ ಚಿಕ್ಕದೊಂದು ಹಳ್ಳ ಒರತೆಯಿಂದ ಉದ್ಭವಿಸಿ ಹರಿಯುತ್ತಿತ್ತು. ಆ ತಗ್ಗು ಪ್ರದೇಶದ ಮೇಲ್ತುದಿಯಲ್ಲಿ ಕಾಡು ಕೊನೆಯಾಗಿ ಬಂಡೆಗಳಿಂದ ಕೂಡಿದ ಪರ್ವತದ ಇಳಿಜಾರು ಪ್ರಾರಂಭವಾಗಿತ್ತು. ನನಗೆ ಚಿರತೆ ಖಂಡಿತವಾಗಿಯೂ ಇಲ್ಲೇ ಅವಿತಿದೆ ಎನ್ನಿಸಿತು. ಅದನ್ನು ಕೊಂಚ ಹೊತ್ತು ನೋಡಿದ ಮೇಲೆ ಕೆಲವು ವಿವರಗಳನ್ನು ತಿಳಿದುಕೊಳ್ಳಲು ನಾನು ಸದ್ದಿಲ್ಲದೆ ಹಳ್ಳಿ ಕಡೆಗೆ ಹಿಂದಿರುಗಿದೆ. ಚಿರತೆ ಬೆಳಗಿನ ಜಾವದ ಸಮಯಕ್ಕೆ ಆ ಹೆಂಗಸನ್ನು ಕೊಂದಿದ್ದೆಂದು ಹಳ್ಳಿಯವರು ಹೇಳಿದರು. ಆ ಹೆಂಗಸಿನ ಹೆಣವನ್ನು ಅದು ಹಾಕಿಕೊಂಡಿದ್ದ ಜಾಗದಿಂದ ಹಳ್ಳಿ ಚೆನ್ನಾಗಿ ಕಾಣುತ್ತಿತ್ತು. ಆದ್ದರಿಂದಲೇ ಅದು ಅರ್ಧಕ್ಕೆ ತನ್ನ ಊಟ ನಿಲ್ಲಿಸಿ ಕತ್ತಲಾಗುತ್ತಿದ್ದಂತೆಯೇ ಹಿಂದಿರುವ ಸಲುವಾಗಿ ಆ ತಗ್ಗು ಪ್ರದೇಶದಲ್ಲಿದ್ದ ದಟ್ಟ ಪೊದೆಗಳಲ್ಲಿ ಅಡಗಿರುವುದು ಖಚಿತ ಎಂದು ನನಗೆ ದೃಢವಾಯಿತು. ಆ ಹೆಂಗಸಿನ ಶರೀರವನ್ನು ಇಟ್ಟಿದ್ದ ಜಾಗದಲ್ಲಿ ನೆಲ ಒಣಗಿ ತುಂಬ ಗಟ್ಟಿಯಾಗಿದ್ದರಿಂದ ಚಿರತೆಯ ಹೆಜ್ಜೆ ಗುರುತುಗಳು ಯಾವುವೂ ಇರಲಿಲ್ಲ.
ಆದರೂ ನಾನು ಚಿರತೆ ಹೇಗೆ ಆ ಕಡೆಗೆ ಹೋಗಿರಬಹುದು ಎಂದು ಯೋಚಿಸಿ ಊಹೆಯ ಮೇಲೆಯೇ ಮುಂದುವರಿದೆ. ಅರ್ಧ ಮೈಲಿ ಈ ರೀತಿ ಅಂದಾಜಿನ ಮೇಲೆ ಮುಂದುವರಿದ ನಂತರ ಒಂದು ಒದ್ದೆಯಾದ ಜಾಗದಲ್ಲಿ ನರಭಕ್ಷಕನ ಹೆಜ್ಜೆ ಗುರುತುಗಳು, ಅದು ಕುಳಿತು ವಿಶ್ರಮಿಸಿ ಹೋದ ಜಾಗವು ಕಂಡಾಗ ನನಗೆ ನನ್ನ ಊಹೆ ಕರಾರುವಕ್ಕಾಗಿದೆ ಎಂದೆನಿಸಿತು. ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದೆ. ಅವು ನೇರವಾಗಿ ನಾನು ಅನುಮಾನಿಸಿದ ತಗ್ಗು ಪ್ರದೇಶದತ್ತ ಹೋಗಿದ್ದುವು. ನಾನು ಚಿರತೆ ಕುಳಿತು ವಿಶ್ರಮಿಸಿ ಹೋದ ಜಾಗದಲ್ಲೇ ತುಂಬ ಹೊತ್ತು ಕುಳಿತು ನನ್ನೆದುರು ಇದ್ದ ಕಾಡನ್ನು ಕಣ್ಣಟ್ಟು ಪರೀಕ್ಷಿಸಿದೆ. ಚಿರತೆ ಇದರೊಳಗೆ ಇರುವುದು ನಿಜವಾದರೆ ಏನಾದರೂ ಒಂದು ಸುಳಿವು ಅಥವಾ ಚಲನೆ ಕಾಣಬಹುದು ಎಂದು. ಕೊಂಚ ಹೊತ್ತಿನ ತರುವಾಯ ತರಗೆಲೆಗಳು ಅಲ್ಲಾಡಿದ ಸದ್ದಾಯಿತು. ಕೆಲವು ನೆಲಗುಬ್ಬಿ ಹಕ್ಕಿಗಳು ಕಾಡಿನ ಮರಗಳ ಕೆಳಗೆ ರಾಶಿ ಬಿದ್ದಿದ್ದ ತರಗೆಲೆಗಳನ್ನು ಎತ್ತಿ ಹಾಕುತ್ತಾ ಅದರಡಿಯಲ್ಲಿ ಅವಿತಿದ್ದ ಹುಳು ಹುಪ್ಪಟೆಗಳನ್ನು ಹಿಡಿಯುತ್ತಾ ಇದ್ದುವು. ಈ ಚಿಕ್ಕ ಹಕ್ಕಿಗಳು ಮಾಂಸಾಹಾರಿ ಪ್ರಾಣಿಗಳ ಬಗ್ಗೆ ನುರಿತ ಶಿಕಾರಿದಾರರಿಗೆ ಎಚ್ಚರಿಕೆ ಕೊಡುವುದರಲ್ಲಿ ಅತ್ಯಂತ ಉಪಯುಕ್ತವಾಗಬಲ್ಲವು. ಅರ್ಧ ಗಂಟೆಯಷ್ಟು ದೀರ್ಘಕಾಲ ನಾನು ಅಲ್ಲಾಡದೆ ಆ ಕಾಡನ್ನು ನೋಡಿದರೂ ನನಗೆ ಅಲ್ಲಿ ಚಿರತೆ ಇರುವುದರ ಬಗ್ಗೆ ಗಮನಾರ್ಹವಾದುದೇನೂ ಕಾಣಲಿಲ್ಲ. ಆದರೂ ನನಗೆ ಚಿರತೆ ಮಾತ್ರ ಅಲ್ಲಿ ಇದೆಯೆಂದೇ ಅನ್ನಿಸುತ್ತಿತ್ತು. ಇಲ್ಲಿ ಈ ರೀತಿ ಕುಳಿತು ಅಡಗಿರುವ ಚಿರತೆಗೆ ಕಾಯುವುದರ ಬದಲು ಇನ್ನೊಂದು ಉಪಾಯ ಯೋಚಿಸಿದೆ. ನಾನು ಅವಿತು ಕುಳಿತಿದ್ದ ಬಯಲಿನತ್ತ ಬರದೆ ಪರಾರಿಯಾಗಲು ಚಿರತೆಗೆ 2 ಮಾರ್ಗಗಳಿದ್ದುವು. ಒಂದು, ಕೆಳಗಿಳಿದು ದೂರದಲ್ಲಿ ಇದ್ದ ಯಾತ್ರಿಕರ ದಾರಿಯತ್ತ ಪಲಾಯನ ಮಾಡುವುದು, ಇಲ್ಲವೇ ಆ ತಗ್ಗು ಪ್ರದೇಶದ ಮೇಲ್ಭಾಗದಲ್ಲಿ ಕಾಡು ಕೊನೆಯಾದಲ್ಲಿಂದ ಪರ್ವತದ ಮೇಲ್ಭಾಗದ ಬಂಡೆಗಳತ್ತ ತಪ್ಪಿಸಿಕೊಂಡೋಡುವುದು. ಆದರೆ ನಾನು ಕಾಡಿನ ಕೆಳಭಾಗದಿಂದ ಮೇಲ್ಮುಖವಾಗಿ ಬಂದರೆ ಚಿರತೆ ಅನಿವಾರ್ಯವಾಗಿ ಮೇಲಿನ ಪರ್ವತದ ಬಂಡೆಗಳ ಕಡೆಗೇ ಹೋಗಬೇಕಾಗುತ್ತದೆ. ಕೆಳಗಿನಿಂದ ಪರ್ವತದ ಮೇಲ್ಭಾಗ ಚೆನ್ನಾಗಿ ಕಾಣುವುದರಿಂದ ಚಿರತೆಗೆ ಗುಂಡು ಹೊಡೆಯುವುದು ಸಾಧ್ಯವಾದರೂ ಆಗಬಹುದೆಂದು ಯೋಚಿಸಿದೆ. ಆದ್ದರಿಂದ ನಾನು ಕುಳಿತಿದ್ದ ಜಾಗದಿಂದ ಮೆಲ್ಲನೆ ಎದ್ದು ಕಾಡಿನ ಕೆಳಭಾಗದಿಂದ ನಿಧಾನವಾಗಿ ಅತ್ತಿತ್ತ ನರಭಕ್ಷಕನ ಸುಳಿವಿಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮುಂದುವರಿಯತೊಡಗಿದೆ. ಆ ಕಾಡಿನ ಮೇಲ್ಭಾಗದಲ್ಲಿ ಎಲೆ ಎತ್ತಿ ಹಾಕುತ್ತಿದ್ದ ನೆಲಗುಬ್ಬಿಗಳು ನರಭಕ್ಷಕನ ಚಲನವಲನಗಳ ಸುಳಿವನ್ನು ನೀಡುತ್ತವೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಸುಮಾರು 40 ಗಜ ನಾನು ಆ ಕಾಡೊಳಗೆ ನಡೆದಿರಬಹುದು. ಇದ್ದಕ್ಕಿದ್ದಂತೆ ಆ ನೆಲಗುಬ್ಬಿಗಳು ಗಲಾಟೆ ಮಾಡುತ್ತಾ ಹಾರಿ ಸಮೀಪದಲ್ಲಿದ್ದ ಓಕ್ ಮರದ ಕೊಂಬೆಯ ಮೇಲೆ ಕುಳಿತು ಕೆಳಗೆ ದಿಟ್ಟಿಸಿದುವು. ನನಗೆ ಈ ಕೂಗಿನ ಅರ್ಥ ಏನೆಂದು ಚೆನ್ನಾಗಿ ಗೊತ್ತಿತ್ತು. ಕೋವಿ ಎದೆಗೇರಿಸಿ ಟ್ರಿಗ್ಗರ್ ಮೇಲೆ ಬೆರಳಿಟ್ಟುಕೊಂಡು ಚಿರತೆ ಕಾಡಿನಿಂದ ತಲೆ ಹೊರಹಾಕಿದ ಕೂಡಲೇ ಗುಂಡು ಹಾರಿಸಲು ಸಿದ್ಧನಾದೆ. ಕೆಲವು ನಿಮಿಷ ಹಾಗೇ ನಿಂತಿದ್ದವನು ಅನಂತರ ಅದೇ ಭಂಗಿಯಲ್ಲಿ ಕಾಡಿನ ಮೇಲ್ಭಾಗದ ಪರ್ವತವನ್ನೇ ದಿಟ್ಟಿಸುತ್ತಾ ಒಂದೊಂದಾಗಿ ಹೆಜ್ಜೆ ಇಟ್ಟು ಮುಂದುವರಿದೆ. ಆ ತಗ್ಗು ಪ್ರದೇಶದಲ್ಲಿ ಮೇಲಕ್ಕೆ ಮುಂದುವರಿದಂತೆಲ್ಲ ನೆಲ ಹೆಚ್ಚು ಹೆಚ್ಚು ತೇವವಾಗಿ ಜಾರುತ್ತಿತ್ತು. ಪರ್ವತದ ಮೇಲ್ಭಾಗದತ್ತ ನೋಡುತ್ತಾ ಮುಂದುವರಿಯುತ್ತಿದ್ದ ನನಗೆ ಕಾಲಿನ ಕಡೆಗೆ ಹೆಚ್ಚು ಗಮನ ಕೊಡಲಾಗಲಿಲ್ಲ. ಆಗೊಮ್ಮೆ ನನ್ನ ರಬ್ಬರ್ ಅಟ್ಟೆಯ ಬೂಟುಗಳು ಬಲವಾಗಿ ಜಾರಿದುವು. 2 ಕಾಲುಗಳು ಒಮ್ಮೆಲೇ ಜಾರಿದ್ದರಿಂದ ನನ್ನ ಗಮನವನ್ನೆಲ್ಲ ಬೀಳದೆ ನಿಲ್ಲುವತ್ತಲೇ ಕ್ರೋಢೀಕರಿಸಬೇಕಾಯಿತು. ಮತ್ತೆ ತಲೆ ಎತ್ತಿದಾಗ ಚಿರತೆ ಕುಪ್ಪಳಿಸಿ ಚಿಮ್ಮಿ ಪರ್ವತದ ಕಲ್ಲು ಬಂಡೆಗಳೆಡೆಯಲ್ಲಿ ಮಾಯವಾಗಿದ್ದು ಚೆನ್ನಾಗಿ ಕಾಣಿಸಿತು. ಸರಿಯಾದ ಸಮಯಕ್ಕೆ ಕಾಲಿನತ್ತ ದೃಷ್ಟಿ ಹರಿಸಬೇಕಾಗಿ ಬಂದು ನರಭಕ್ಷಕ ಪರಾರಿಯಾಯಿತು. ನಾನು ಅತ್ತಲೇ ಗಮನವಿಟ್ಟಿದ್ದರೂ ಚಿರತೆಗೆ ಗುರಿ ಹಿಡಿದು ಗುಂಡು ಹಾರಿಸುವುದು ಕೊಂಚ ಕಷ್ಟವೇ ಇತ್ತು. ಗುಡ್ಡದ ಮೇಲಿಂದ ಕೆಲವು ಚಿಟ್ಟು ಕೋಳಿಗಳು ಗಲಾಟೆ ಮಾಡುತ್ತಾ ಹಾರಿ ಪರ್ವತದ ಕಣಿವೆಯ ಕಡೆಗೆ ಹೋದವು. ಅವು ಗಾಬರಿಯಾಗಿ ಹಾರಿದ್ದು ಚಿರತೆಯನ್ನು ಕಂಡೆ. ಗುಡ್ಡದ ಮೇಲೆ ಕಲ್ಲು ಬಂಡೆಗಳೆಡೆಯಲ್ಲೂ ಈಗ ಮಾಡಿದಂತೆಯೇ ಮಾಡಿ ಚಿರತೆಯನ್ನು ಓಡಿಸಲು ಸಾಧ್ಯವಿತ್ತು. ಆದರೆ ಅಸಂಖ್ಯಾತವಾಗಿದ್ದ ಬಂಡೆಗಳ ನಡುವೆ ಈ ಮಹಾ ಕುತಂತ್ರಿ ನರಭಕ್ಷಕನನ್ನು ಎದುರಿಸುವುದು ತೀರಾ ಅಪಾಯಕರ ಸಾಹಸವೆನಿಸಿದ್ದರಿಂದ ಆ ಪ್ರಯತ್ನವನ್ನು ಅಲ್ಲಿಗೆ ಕೈಬಿಟ್ಟೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಇಬೋಟ್ಸನ್ ರುದ್ರಪ್ರಯಾಗದಿಂದ ನಮಗೆ ಊಟ, ಟೀ, 2 ರೈಫಲ್ಗಳು, ಪೆಟ್ರೋಮ್ಯಾಕ್ಸ್ ದೀಪ ಇತ್ಯಾದಿಗಳನ್ನು ತಂದರು. ಹಳ್ಳದ ತಡಿಯಲ್ಲಿ ಕುಳಿತುಕೊಂಡು ಊಟ ಮಾಡಿ ಟೀ ಕಾಯಿಸಿಕೊಂಡು ಕುಡಿದೆವು. ಕೊಂಚ ಹೊತ್ತಿನ ಅನಂತರ ನಮ್ಮ ಜಿನ್ ಕತ್ತರಿ ಹೊತ್ತಿದ್ದವರು ಬಂದರು. ಊಟ ಮಾಡಿದ ಅನಂತರ ರಾತ್ರಿ ಖಂಡಿತವಾಗಿ ಬರಲಿರುವ ಚಿರತೆಗೆ ಏನು ಮಾಡಬೇಕೆಂದು ಸಮಾಲೋಚನೆ ಮಾಡಿದೆವು. ಆ ಹೆಂಗಸಿನ ಮೃತ ಶರೀರ ಬಿದ್ದಲ್ಲಿ ಒಂದು ಭಾಗದಲ್ಲಿ ಕಡಿದಾದ ಪರ್ವತವೂ ಇನ್ನೊಂದು ಕಡೆ ಮುಳ್ಳಿನ ದಟ್ಟವಾದ ಕಾಡು ಗುಲಾಬಿ ಗಿಡಗಳೂ ಇದ್ದುವು. ಅಕ್ಕಪಕ್ಕ ಮಚಾನು ಕಟ್ಟಿಕೊಂಡು ಕೂರಬಹುದಾದ ಯಾವ ಮರವೂ ಇರಲಿಲ್ಲ.
ದೂರದಲ್ಲಿ ಒಂದು ಮೋಟು ಮರ ಇತ್ತು. ಅದರ ಮೇಲೆ ಕುಳಿತು ನರಭಕ್ಷಕ ಚಿರತೆಗೆ ಕಾಯುವುದು ಮೃತ್ಯುಕಾರಕವಾಗಿತ್ತು. ಆದ್ದರಿಂದ ನಾವು ಚಿರತೆ ಖಾತರಿಯಾಗಿ ಸಿಕ್ಕಿ ಬೀಳುವಂಥ ಬೇರೆ ಕೆಲವು ಉಪಾಯಗಳನ್ನು ಯೋಚಿಸಿದೆವು. ಆದರೆ 8 ವರ್ಷಗಳ ಪರ್ಯಂತ ಮನುಷ್ಯರೊಡನೆ ಸೆಣಸಿ ಈ ನರಭಕ್ಷಕ ಯಾವ ಮಟ್ಟದ ಕುತಂತ್ರಿಯಾಗಿತ್ತೆಂಬುದು ಅದು ಅವತ್ತು ನಮಗೆ ನಮ್ಮ ವ್ಯೂಹಗಳನ್ನೆಲ್ಲ ಮೀರಿ ಚಳ್ಳೆಹಣ್ಣು ತಿನ್ನಿಸಿದಾಗಲೇ ಗೊತ್ತಾಗಿದ್ದು. ಅಧ್ಯಾಯ 21 ಚಕ್ರವ್ಯೂಹ. ಹೋದ ಸಾರಿ ಚಿರತೆ ನಾವು ಹಾಕಿದ್ದ ಸಯನೈಡ್ ಪಾಷಾಣವನ್ನು ಅಷ್ಟನ್ನು ತಿಂದು ಅದಕ್ಕೆ ಓವರ್ ಡೋಸ್ ಆಗಿದ್ದರಿಂದ ಪಾಷಾಣ ನಿರೀಕ್ಷೆಯಂತೆ ಕೆಲಸ ಮಾಡದೆ ಅದು ಸಾಯಲಿಲ್ಲ ಎನ್ನುವ ಒಂದು ಅಭಿಪ್ರಾಯವೂ ಇತ್ತು. ಆದ್ದರಿಂದ ಈ ಸಾರಿ ಆ ಮೃತದೇಹಕ್ಕೆ ನಾವು ಹೋದ ಸಾರಿಯಂತೆ ಪಾಷಾಣವನ್ನು ತರಾಮಾರಿ ಹಾಕದೆ ಮಿತವಾಗಿಯೇ ಬಳಸಿದೆವು. ನಾನು ಆ ಮೃತದೇಹಕ್ಕೆ ಪಾಷಾಣದ ಗುಳಿಗೆಗಳನ್ನು ಹಾಕುತ್ತಿದ್ದಾಗ ಇಬೋಟ್ಸನ್ ಮೃತದೇಹದಿಂದ ಸುಮಾರು 15 ಗಜ ದೂರದಲ್ಲಿ ಚಿರತೆ ಅಲ್ಲಿಗೆ ಬರುವ ದಾರಿಯೆಂದು ನಾವು ಊಹಿಸಿದಲ್ಲಿ 2 ಕಡೆ ಬಲವಾದ ಗೂಟಗಳನ್ನು ಹೊಡೆದು ನಾವು ತಂದಿದ್ದ 2 ರೈಫಲ್ಗಳನ್ನು ಕಟ್ಟಿದರು. ನನ್ನ ಮೀನು ಹಿಡಿಯುವ ದಾರ ತೆಗೆದುಕೊಂಡು ಕೋವಿಯ ಟ್ರಿಗರಿಗೂ ಶವಕ್ಕೂ ಸೇರಿಸಿ ಕಟ್ಟಿದೆವು. ಚಿರತೆ ಆ ಶರೀರವನ್ನು ಕೊಂಚವೇ ಎಳೆದರೂ ರೈಫಲ್ಲಿನ ಗುಂಡು ಹಾರುವಂತೆ ಮಾಡಿದೆವು. ಇನ್ನೊಂದು ಕೋವಿಯನ್ನು ಚಿರತೆ ಬರಬಹುದೆಂದು ನಾವು ಗುಮಾನಿಸಿದ ಇನ್ನೊಂದು ದಿಕ್ಕಿನಲ್ಲಿ ಕಟ್ಟಿದೆವು. ದಾರಿಗೆ ಅಡ್ಡಲಾಗಿ ಕಟ್ಟಿದ್ದ ದಾರವನ್ನು ಅದು ಕೊಂಚವೇ ಅಲ್ಲಾಡಿಸಿದರೂ ಅಲ್ಲಾಡಿಸಿದ ಪ್ರಾಣಿಗೆ ಗುಂಡೇಟು ಬೀಳುವಂತೆ ಮಾಡಿದ್ದೆವು. ಇನ್ನು ಕೊಂಚ ದೂರದಲ್ಲಿ ನೆಲದಲ್ಲಿ ಗುಂಡಿ ತೋಡಿ ನಮ್ಮ ಜಿನ್ ಕತ್ತರಿಯನ್ನು ನೆಲಮಟ್ಟದಲ್ಲಿ ಬರುವ ಹಾಗೆ ಕೂರಿಸಿ ಅದರ ಭಯಾನಕ ಬಾಯನ್ನು ಅಗಲವಾಗಿ ಕಳಿಸಿ ಸಿದ್ಧಪಡಿಸಿದೆವು. ಅನಂತರ ಜಿನ್ ಕತ್ತರಿಯ ಮೇಲೆ ಹುಲ್ಲು ತರಗೆಲೆಗಳನ್ನೆಲ್ಲ ಹರಡಿ ಅದರ ಇರುಪು ಚಿರತೆಗೆ ಗೊತ್ತಾಗದಂತೆ ಮರೆಸಿದೆವು. ಎಲ್ಲ ವ್ಯೂಹವನ್ನೂ ಮಾಡಿ ಮುಗಿಸಿ ಸಿಂಹಾವಲೋಕನ ಮಾಡಿದಾಗ ನಮ್ಮ ಕೆಲಸ ನಮಗೆ ಪೂರ್ಣ ತೃಪ್ತಿ ತಂದರೂ ಅಕಸ್ಮಾತ್ ಚಿರತೆ ನಾವು ಊಹಿಸಿದೆಲ್ಲ ದಾರಿಗಳನ್ನೂ ತಪ್ಪಿಸಿ ನಾವು ನಿಂತು ನೋಡುತ್ತಿದ್ದ ಕಡೆಯಿಂದ ಬಂದರೆ ಎಂದು ಅನುಮಾನ ಶುರುವಾಯಿತು. ಕೂಡಲೇ ನಾನು ಒಬ್ಬನನ್ನು ಹಳ್ಳಿಗೆ ಕಳಿಸಿ ಹಾರೆ ಸಬ್ಬಲ್ಲುಗಳನ್ನು ತರಿಸಿದೆ. ದೂರದಲ್ಲಿ ಬೆಳೆದಿದ್ದ ಹಲವು ಕಾಡು ಗುಲಾಬಿಯ ಮುಳ್ಳು ಪೊದೆಗಳನ್ನು ಬುಡಸಮೇತ ಕಿತ್ತು ತಂದು ಚಿರತೆ ಅನ್ಯ ಮಾರ್ಗದಿಂದ ಬರದ ಹಾಗೆ ಅಲ್ಲೆಲ್ಲ ಅವುಗಳನ್ನು ಒತ್ತೊತ್ತಾಗಿ ನೆಟ್ಟು ಸ್ವಾಭಾವಿಕವಾಗೇ ಅಲ್ಲಿ ದಟ್ಟ ಕುರುಚಲು ಪೊದೆಗಳು ಬೆಳೆದಿದ್ದಂತೆ ಮಾಡಿದೆವು. ಅಲ್ಲಿ ನಮ್ಮ ವ್ಯೂಹ ರಚನೆ ಹೇಗಿತ್ತೆಂದರೆ, ಕಾಡಿನ ಚಿಕ್ಕ ಪುಟ್ಟ ಇಲಿಗಳನ್ನು ಬಿಟ್ಟರೆ ಮತ್ಯಾವ ಪ್ರಾಣಿಯೂ ನಮ್ಮ ಮಾರಣಾಂತಿಕ ಪ್ರತಿಬಂಧಗಳನ್ನು ತಪ್ಪಿಸಿ ಮೃತ ಶರೀರದ ಬಳಿ ಸಾರಲು ಸಾಧ್ಯವೇ ಇರಲಿಲ್ಲ. ಹಳ್ಳಿಯಿಂದ ಸುಮಾರು 50 ಗಜ ದೂರದಲ್ಲಿ ದಾರಿಯೆಡೆಯಲ್ಲಿ ರಕ್ತ ಮಡುಗಟ್ಟಿ ನಿಂತಿದ್ದ ಜಾಗದ ಸಮೀಪದಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಹಳ್ಳಿಯಿಂದ ಹಲಗೆಗಳನ್ನು ತರಿಸಿ ಈ ಮರದ ಮೇಲೆ ಒಂದು ಮಚಾನ್ ಕಟ್ಟಿ ರಾತ್ರಿಯೆಲ್ಲ ಅಲ್ಲಿ ಕೂರಲು ಆಗುವಂತೆ ಮಚಾನಿನ ಮೇಲೆ ಭತ್ತದ ಹುಲ್ಲು ಹರಡಿ ರಾತ್ರಿ ಅದರಲ್ಲಿ ಕುಳಿತು ಕಾಯಲು ಸಜ್ಜಾದೆವು. ಅಕಸ್ಮಾತ್ ಚಿರತೆ ಅರೆಪೆಟ್ಟಾದರೆ ಅಥವಾ ಜಿನ್ ಕತ್ತರಿಯಲ್ಲಿ ಸಿಕ್ಕಿಕೊಂಡರೆ ಕೂಡಲೇ ಧಾವಿಸಿ ಅದನ್ನು ಮುಗಿಸಬೇಕೆಂದು ನಿರ್ಧರಿಸಿದ್ದೆವು. ನಾವು ಮಚಾನಿನ ಮೇಲಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಬೆಳಕಿತ್ತು. ನಾವು ಕುಳಿತಿದ್ದ ಮರ ತುಂಬ ಎತ್ತರದ ಸ್ಥಳದಲ್ಲಿದ್ದುದರಿಂದ ಸುತ್ತಮುತ್ತಲಿನ ಪ್ರದೇಶವೆಲ್ಲ ನಮಗೆ ಚೆನ್ನಾಗಿ ಕಾಣುತ್ತಿತ್ತು. ಇಬೋಟ್ಸನ್ ಬೈನಾಕ್ಯುಲರ್ ತೆಗೆದುಕೊಂಡು ಚಿರತೆ ಪರ್ವತದತ್ತಣಿಯಿಂದ ಇಳಿದು ಬರಬಹುದಾದ ಮಾರ್ಗಗಳನ್ನು ವಿವರವಾಗಿ ನೋಡುತ್ತಾ ಇದ್ದರು. ನಾನು ನನ್ನ ರೈಫಲ್ ರೆಡಿ ಮಾಡಿಕೊಂಡು ಚಿರತೆ ಏನಾದರೂ ಕಂಡರೆ ಅದು ದೂರವಾದರೂ ಚಿಂತೆಯಿಲ್ಲ, ಚೆನ್ನಾಗಿ ಗುರಿ ಹಿಡಿದು ಹೊಡೆದೇ ಬಿಡುವುದೆಂದು ನಿರ್ಧರಿಸಿದ್ದೆ. ಆ ಹೆಂಗಸನ್ನು ಕೊಂದ ಚಿರತೆ ತಿನ್ನಲು ಶುರು ಮಾಡಿದ ಕೊಂಚ ಹೊತ್ತಿಗೆ ಬೆಳಕು ಬಿಟ್ಟಿದ್ದರಿಂದ ಊರು ಬಿಟ್ಟು ಹೊರಟು ಹೋಗಿತ್ತು. ಆದ್ದರಿಂದ ಅದು ತುಂಬ ಮುಂಚೆಯೇ ಬಂದರೂ ಬರಬಹುದೆಂದು ನಿರೀಕ್ಷಿಸಿದೆವು. ನಿಧಾನವಾಗಿ ಕತ್ತಲಾಯಿತು. ರೈಫಲ್ ಹೊಡೆಯುವುದು ಇನ್ನೂ ಸಾಧ್ಯವಿರಲಿಲ್ಲ. ಆದ್ದರಿಂದ ರೈಫಲ್ ಪಕ್ಕ ಇಟ್ಟು ನಾನು ಆರಾಮಾಗಿ ಕುಳಿತೆ. ಇಬೋಟ್ಸನ್ ಸಹ ಬೈನಾಕ್ಯುಲರ್ ಇಟ್ಟು ಕುಳಿತರು. ಚಿರತೆಯನ್ನು ಕೋವಿಯಿಂದ ಹೊಡೆಯುವ ಸಾಧ್ಯತೆ ಇಲ್ಲದಿದ್ದರೂ ನಮ್ಮ ಅನೇಕ ಉಪಾಯಗಳಲ್ಲಿ ಒಂದಾದರೂ ಫಲಕಾರಿಯಾಗುವ ಸಾಧ್ಯತೆ ಇನ್ನೂ ಇದ್ದುದರಿಂದ ನಮಗೇನೂ ಚಿಂತೆಯಾಗಲಿಲ್ಲ. ಕತ್ತಲಾದ ಕೊಂಚ ಹೊತ್ತಿನೊಳಗೆ ಮಳೆ ಶುರುವಾಯಿತು. ಮಳೆಯಿಂದ ನಮ್ಮ ಹಂಚಿಕೆಯೆಲ್ಲ ಹಾಳಾಗಬಹುದೆಂದು ನನಗೆ ಯೋಚನೆಯಾಯಿತು. ನಮ್ಮ ಜಿನ್ ಕತ್ತರಿಯ ಮೇಲಿನ ಎಲೆ, ಸೊಪ್ಪು ಇತ್ಯಾದಿಗಳೆಲ್ಲ ಚೆನ್ನಾಗಿ ನೀರು ಕುಡಿದು ತೂಕವಾದರೆ ಅದು ಜಿನ್ ಕತ್ತರಿಯ ಕೀಲನ್ನು ಕೊಂಚ ಒತ್ತಿದರೂ ಸಾಕು, ಅದು ಸಿಡಿದು ಅದರ ಕರಾಳ ದವಡೆಗಳು ಮುಚ್ಚಿಕೊಂಡು ನಿರುಪಯುಕ್ತವಾಗುತ್ತದೆ. ಅಲ್ಲದೆ ನಾವು ಕೋವಿಗೆ ಕಟ್ಟಿದ್ದ ಸೂತ್ರಗಳು ಕೂಡ ಮಳೆ ನೀರಿನಿಂದ ಒದ್ದೆಯಾಗಿ ತೂಕವಾದರೆ ಕೋವಿ ನಿಷ್ಕಾರಣವಾಗಿ ಢಮಾರೆನ್ನಲೂ ಸಾಕು.
ಪಕ್ಕ ಕುಳಿತಿದ್ದ ಇಬೋಟ್ಸನ್ನರ ಕಿವಿಯಲ್ಲಿ ನನ್ನ ಕಳವಳಗಳನ್ನೆಲ್ಲ ಹೇಳಿದೆ. ಅವರಾದರೂ ಆ ಸಂದರ್ಭದಲ್ಲಿ ಏನು ತಾನೇ ಪರಿಹಾರ ಸೂಚಿಸಿಯಾರು? ನನ್ನಂತೆಯೇ ಅವರೂ ಕಳವಳಪಟ್ಟರಷ್ಟೆ. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಕೊಂಚ ಹೊತ್ತಿನ ತರುವಾಯ ಗಂಟೆ ಎಷ್ಟೆಂದು ಕೇಳಿದರು. ನಾನು ನನ್ನ ವಾಚಿನ ರೇಡಿಯಂ ಡಯಲನ್ನು ನೋಡಿದೆ. ಸರಿಯಾಗಿ ಆಗ ರಾತ್ರಿ 8:15. ಅಷ್ಟು ಹೊತ್ತಿಗೆ ಸರಿಯಾಗಿ ಹೆಂಗಸಿನ ಶವ ಬಿದ್ದ ಕಡೆಯಿಂದ ಚಿರತೆಯ ಭೀಕರ ಘರ್ಜನೆಗಳು 2 ಸಾರಿ ಕೇಳಿದುವು. ಕೊನೆಗೂ ಆ ಭೀಕರ ನರಭಕ್ಷಕ ನಮ್ಮ ಜಿನ್ ಕತ್ತರಿಯಲ್ಲಿ ಸಿಕ್ಕಿಬಿದ್ದು ರೋಷಾವೇಶದ ಘರ್ಜನೆ ಮಾಡಿತ್ತು. ಇಬೋಟ್ಸನ್ ಮಿಂಚಿನ ವೇಗದಲ್ಲಿ ಜಾರಿ ಇಳಿದು ನೆಲಕ್ಕೆ ನೆಗೆದು ನಿಂತರು. ನಾನೂ ಅದೇ ವೇಗದಲ್ಲಿ ಇಳಿದೆ. ಇಬ್ಬರಿಗೂ ಕೈಯೋ ಕಾಲೋ ಅವತ್ತು ಮುರಿಯದಿದ್ದುದು ನಮ್ಮ ಅದೃಷ್ಟ ಅಷ್ಟೆ. ಅಲ್ಲೇ ದೂರದ ಪೊದೆಗಳ ಎಡೆಯಲ್ಲಿ ಅಡಗಿಸಿಟ್ಟಿದ್ದ ಪೆಟ್ರೋಮ್ಯಾಕ್ಸ್ ದೀಪ ತಂದು ಇಬೋಟ್ಸನ್ ಹತ್ತಿಸತೊಡಗಿದರು. ಆದರೆ ಆ ವೇಳೆಗಾಗಲೇ ಚಿರತೆಯ ಘರ್ಜನೆ ಸಂಪೂರ್ಣ ನಿಂತಿತ್ತು. ಚಿರತೆಯೇನಾದರೂ ಪಾರಾಯಿತೆ ಎಂದು ನಾನು ಅನುಮಾನದಿಂದ ಹೇಳಿದ್ದಕ್ಕೆ ಇಬೋಟ್ಸನ್ ರೇಗಿ, ನೀನೊಬ್ಬ ದರಿದ್ರ ನಿರಾಶಾವಾದಿ. ಮೊದಲು ಹೇಳಿದೆ ಮಳೆ ನೀರಿನ ತೂಕಕ್ಕೆ ಜಿನ್ ಕತ್ತರಿ ಸಿಡಿದು ಬಿಡುತ್ತೆ ಎಂದು, ಆಮೇಲೆ ಮಳೆ ತೂಕಕ್ಕೆ ಕೋವಿ ಗುಂಡು ಹಾರಿಬಿಡುತ್ತೆ ಎಂದು. ಈಗ ಚಿರತೆ ಘರ್ಜಿಸುತ್ತಿಲ್ಲ, ಆದ ಕಾರಣ ತಪ್ಪಿಸಿಕೊಂಡು ಹೋಗಿದೆ ಎನ್ನುತ್ತಿದ್ದೀಯಾ ಎಂದು ಆಕ್ಷೇಪಿಸಿದರು. ಆದರೆ ನನಗೆ ನಿಜಕ್ಕೂ ಹಾಗೆ ಅನ್ನಿಸಿತ್ತು. ಏಕೆಂದರೆ ಹೋದ ಸಾರಿ ಜಿನ್ ಕತ್ತರಿಗೆ ಬೇರೊಂದು ಚಿರತೆ ಸಿಕ್ಕಿಕೊಂಡಾಗ ಆ ಚಿರತೆ ಒಂದೇ ಸಮ ನಿರಂತರವಾಗಿ ಘರ್ಜಿಸುತ್ತಲೇ ಇತ್ತು. ಅಂತೂ ಗಡಿಬಿಡಿಯಲ್ಲಿ ಪೆಟ್ರೋಮ್ಯಾಕ್ಸ್ ದೀಪ ಹತ್ತಿಸಿಕೊಂಡು ಮುದುಕಿಯ ಶವ ಇದ್ದ ಕಡೆ ಸಾಧ್ಯವಾದಷ್ಟು ವೇಗವಾಗಿ ಹೋದೆವು. ಆಗಲೇ ಇಬ್ಬರಿಗೂ ಅತ್ತ ಕಡೆಯ ಮೌನದ ಬಗ್ಗೆ ಸಂಶಯ ಶುರುವಾಗಿದ್ದು. ಅಲ್ಲಿಗೆ ಹೋಗಿ ಮೇಲಿನ ದಿಣ್ಣೆಯ ಮೇಲೆ ನಿಂತುಕೊಂಡು ಪೆಟ್ರೋಮ್ಯಾಕ್ಸ್ ದೀಪ ಎತ್ತಿ ಹಿಡಿದೆವು. ಅದರ ದೀಪ ಪ್ರಕಾಶಮಾನವಾಗಿ ಸುತ್ತೆಲ್ಲ ಬಿಸಿಲಿನಂತೆ ಬಿತ್ತು. ನಾವು ಜಿನ್ ಕತ್ತರಿಯನ್ನು ನೆಲಮಟ್ಟದಲ್ಲಿಡಲು ಮಾಡಿದ್ದ ಗುಂಡಿ ಖಾಲಿ ಬಿದ್ದಿತ್ತು. ಒಮ್ಮೆಲೆ ಹಾಗಾದರೆ ಚಿರತೆ ಸಿಕ್ಕಿಬಿದ್ದಿದೆ ಎಂದು ಅನ್ನಿಸಿತು. ಆದರೆ ಕೊಂಚ ಮುಂದೆ 10 ಗಜ ದೂರದಲ್ಲಿ ಸಿಡಿದ ಜಿನ್ ಕತ್ತರಿ ದವಡೆಗಳೆಲ್ಲ ಮುಚ್ಚಿಕೊಂಡು ಖಾಲಿಯಾಗಿ ಬಿದ್ದಿದ್ದು ಕಾಣಿಸಿದ ಮೇಲೆ ನಿರಾಸೆಯಾಯಿತು. ಅಷ್ಟಲ್ಲದೆ ಆ ಹೆಂಗಸಿನ ಶವ ಮೊದಲಿದ್ದಲ್ಲಿ ಇರಲೂ ಇಲ್ಲ. ಅದು ಸ್ಥಳಾಂತರವಾಗಿದ್ದಲ್ಲದೆ ಹೆಣದ ಮುಕ್ಕಾಲು ಭಾಗ ಖಾಲಿ. ಇದನ್ನೆಲ್ಲ ನೋಡಿದಾಗ ನಮಗಾದ ಭಾವನೆಗಳನ್ನು ಮಾತಿನಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ನಾವಿಬ್ಬರೂ ಮೌನವಾಗಿ ಮಚಾನು ಕಟ್ಟಿದ್ದ ಮಾವಿನ ಮರದ ಬಳಿಗೆ ಹಿಂದಿರುಗಿದೆವು. ಮತ್ತೆ ಮರ ಹತ್ತಿ ಕುಳಿತೆವು. ಈಗ ನಾವೇನೂ ಎಚ್ಚರಿದ್ದು ಯಾವುದನ್ನೂ ಕಾಯಬೇಕಾದ ಅಗತ್ಯವಿರಲಿಲ್ಲ. ಮಚಾನಿನ ಮೇಲೆ ಹುಲ್ಲಿನ ಮೆತ್ತೆ ಹಾಕಿದ್ದರಿಂದ ನಿದ್ದೆ ಹೋದೆವು. ಬೆಳಗಿನ ಜಾವ ಆಕಾಶ ಬೆಳ್ಳಗಾಗುತ್ತಿದ್ದಂತೆಯೇ ಮರದಿಂದ ಕೆಳಗಿಳಿದು ಟೀ ಕಾಯಿಸಿದೆವು. ಸ್ವಲ್ಪ ಮೈಕೈ ಬಿಸಿಯಾಯಿತು. ರಾತ್ರಿ ನಡೆದುದೇನೆಂದು ಸರಿಯಾಗಿ ತನಿಖೆ ಮಾಡಲು ಹೊರಟೆವು. ನಮ್ಮೊಡನೆ ಊರ ಪಟೇಲನು, ಹಲವಾರು ಜನ ಹಳ್ಳಿಯವರು, ಇಬೋಟ್ಸನ್ ಕರೆತಂದಿದ್ದ ಆಳುಗಳು ಇದ್ದರು. ನನ್ನೊಡನೆ ಇಬೋಟ್ಸನ್ ಹಾಗೂ ಇನ್ನೂ ಹಲವಾರು ಜನ ಸಾಕ್ಷಿಗಳಿದ್ದುದರಿಂದ ನಾನು ನೋಡಿದ್ದು ನಿಜವೋ ಸುಳ್ಳೋ ಎಂದು ನನಗೆ ಗುಮಾನಿಯಿಲ್ಲ. ಆ ಹೆಂಗಸನ್ನು ಕೊಂದಿದ್ದು ಪ್ರಾಣಿ ಇರಲಿ ಅಥವಾ ಜನ ನಂಬಿರುವಂತೆ ಪ್ರೇತವಾಗಿರಲಿ, ಅದು ಮರೆಯಲ್ಲಿ ಅವಿತುಕೊಂಡು ನಮ್ಮ ತಂತ್ರವನ್ನು ಸಂಪೂರ್ಣವಾಗಿ ನೋಡಿದ್ದರೂ ಸಹ ನಾವು ರಚಿಸಿದ್ದ ಚಕ್ರವ್ಯೂಹದೊಳಗೆ ಸಾಯದೆ ಬರುವುದು ತುಂಬ ಕಷ್ಟವಿತ್ತು. ರಾತ್ರಿಯ ಮಳೆಯಿಂದ ನೆಲ ಚೆನ್ನಾಗಿ ಒದ್ದೆಯಾಗಿದ್ದರಿಂದ ಅಲ್ಲಿ ಸ್ಪಷ್ಟವಾಗಿ ಬಿದ್ದಿದ್ದ ಹೆಜ್ಜೆ ಗುರುತುಗಳಿಂದ ಕರಾರುವಕ್ಕಾಗಿ ಯಾರೂ ನಡೆದಿದ್ದೇನೆಂದು ಗ್ರಹಿಸಬಹುದಿತ್ತು. ಚಿರತೆ ನಾವು ಊಹಿಸಿದ ಕಡೆಯಿಂದಲೇ ಬಂದರೂ ಆ ಸ್ಥಳವನ್ನು ಸುತ್ತಿ ನಾವು ಮುಳ್ಳಿನ ಗುಲಾಬಿ ಗಿಡಗಳನ್ನು ನೆಟ್ಟಲ್ಲಿಗೆ ಬಂದು 3 ಗಿಡಗಳನ್ನು ಎಳೆದು ದಾರಿ ಮಾಡಿಕೊಂಡಿತ್ತು. ಆ ಕಡೆಯಿಂದ ಅದಕ್ಕೆ ಹೆಣದ ಬಳಿಗೆ ಹೋಗಲು ಯಾವ ಅಡಚಣೆಯೂ ಇರಲಿಲ್ಲ. ಹೆಣಕ್ಕೂ ಸಹ ನಾವು ಸೂತ್ರ ಕಟ್ಟಿ ಅಲ್ಲಾಡಿದರೆ ಗುಂಡು ಸಿಡಿಯುವಂತೆ ಮಾಡಿದ್ದೆವು. ಆದರೆ ಚಿರತೆ ಹೆಣವನ್ನು ಮುಂದಕ್ಕೆ ಎಳೆಯುವುದರ ಬದಲು ಅದನ್ನು ಕೋವಿಗಳ ಕಡೆಯೇ ಎಳೆದು ಅವುಗಳ ಸೂತ್ರಗಳು ಸಡಿಲಾಗಿದ್ದುವು. ಅನಂತರ ಹಿಂದೊಮ್ಮೆ ಪಾಷಾಣ ತಿಂದ ಅನುಭವದಿಂದಲೋ ಏನೋ ನಾವು ಪಾಷಾಣ ಹಾಕಿದ್ದ ಜಾಗಗಳನ್ನು ಹಾಗೇ ಬಿಟ್ಟು ಮಿಕ್ಕ ಭಾಗಗಳನ್ನೆಲ್ಲ ಸಂಪೂರ್ಣ ತಿಂದಿತ್ತು. ಅದು ತನ್ನ ಹಸಿವನ್ನು ಹಿಂಗಿಸಿಕೊಂಡ ನಂತರ ಹಿಂದಿರುಗುತ್ತಾ ವಾಸ್ತವವಾಗಿ ನಾನು ಊಹಿಸಿದಂತೆಯೇ ಆಗಿತ್ತು. ಆಗ ತಾನೇ ಬಿದ್ದ ಮಳೆಯಿಂದ ಒದ್ದೆಯಾದ ತರಗೆಲೆಗಳ ತೂಕಕ್ಕೆ ನಮ್ಮ ಜಿನ್ ಕತ್ತರಿ ತಂತಾನೆ ಸಿಡಿದಿತ್ತು. ಆದರೆ ಕೇವಲ ಕಾಕತಾಳೀಯವೆಂಬಂತೆ ಅದೇ ಸಮಯದಲ್ಲಿ ಅಲ್ಲಿಗೆ ಕಾಲಿಟ್ಟಿದ್ದ ಚಿರತೆಯ ಹಿಂಗಾಲೊಂದು ಜಿನ್ ಕತ್ತರಿಯ ಭೀಕರ ಹಲ್ಲುಗಳ ನಡುವೆ ಸಿಕ್ಕಿಬಿಟ್ಟಿತ್ತು. ಚಿರತೆಯ ಅದೃಷ್ಟ ಚೆನ್ನಾಗಿದ್ದುದು ಇಲ್ಲೇ. ಜಿನ್ ಕತ್ತರಿಯನ್ನು ರುದ್ರಪ್ರಯಾಗದಿಂದ ಹೊತ್ತು ತರುವಾಗ
ಇಬೋಟ್ಸನ್ ಆಳುಗಳು ಬೆಟ್ಟ ಹತ್ತುತ್ತಾ ಅದನ್ನು ಒಂದು ಕಡೆ ಎತ್ತಿ ಹಾಕಿದ್ದರು. ಬಂಡೆಯ ಮೇಲೆ ಬಿದ್ದಾಗ ಅದರ ಉಕ್ಕಿನ ಹಲ್ಲುಗಳಲ್ಲೊಂದು ಮುರಿದು ಹೋಗಿತ್ತು. ನಮ್ಮ ದುರದೃಷ್ಟ ಹಾಗೂ ಚಿರತೆಯ ಅದೃಷ್ಟ. ಅದರ ಹಿಂಗಾಲು ಸರಿಯಾಗಿ ಅದರ ಮುರಿದ ಹಲ್ಲು ಇದ್ದಡೆಯಲ್ಲೇ ಸಿಕ್ಕಿಕೊಂಡಿತ್ತು. ಹಾಗಿದ್ದು ಅದು ಸಾಕಷ್ಟು ಬಲವಾಗಿಯೇ ಹಿಡಿದಿತ್ತೆಂದು ತೋರುತ್ತದೆ. ಏಕೆಂದರೆ 80 kg ತೂಕದ ಆ ಯಂತ್ರವನ್ನು ಅದನ್ನಿಟ್ಟಿದ್ದ ಗುಂಡಿಯಿಂದ 10 ಗಜ ದೂರದವರೆಗೆ ಎಳೆದು ಅಲ್ಲಿ ತನ್ನ ಹಿಂಗಾಲನ್ನು ಬಿಡಿಸಿಕೊಂಡು ಚಿರತೆ ಪರಾರಿಯಾಗಿತ್ತು. ಜಿನ್ ಕತ್ತರಿಯ ಹಲ್ಲುಗಳೆಡೆಯಲ್ಲಿ ಅದರ ಹಿಂಗಾಲಿನ ಚರ್ಮದ ಚೂರು ಸಿಕ್ಕಿಕೊಂಡಿತ್ತು. ಅದನ್ನು ಜೋಪಾನವಾಗಿಟ್ಟುಕೊಂಡಿದ್ದ ನಾನು ಅದರ ಚರ್ಮ ಹದ ಹಾಕಿಸುವಾಗ ಅದನ್ನು ಮತ್ತೆ ಸ್ವಸ್ಥಾನಕ್ಕೆ ಎಷ್ಟೋ ದಿನಗಳ ಮೇಲೆ ಸೇರಿಸಿದೆ. ಈ ಘಟನೆ ನಂಬಲಸಾಧ್ಯವಾಗಿ ಕಂಡರೂ ಕಳೆದ 8 ವರ್ಷಗಳಿಂದ ನರಭಕ್ಷಕನಾಗಿರುವ ಚಿರತೆಯಿಂದ ನಿರೀಕ್ಷಿಸಬಹುದಾದುದೇ ಎಂದೆನ್ನಿಸುತ್ತದೆ. ಅದು ಸುತ್ತು ಬಳಸಿ ನೇರ ದಾರಿಗಳನ್ನು ತಪ್ಪಿಸಿ ಗುಲಾಬಿ ಪೊದೆಗಳೆಡೆಯಿಂದ ಬಂದಿದ್ದು, ಹೆಣವನ್ನು ಪ್ರಶಸ್ತವೆನಿಸಿದ ಜಾಗಕ್ಕೆ ಎಳೆದು ತಿನ್ನತೊಡಗಿದ್ದು, ಕಟು ವಾಸನೆ ಬೀರುತ್ತಿದ್ದ ಸಯನೈಡ್ ಪಾಷಾಣದ ಜಾಗಗಳನ್ನು ತಿನ್ನದೇ ಬಿಟ್ಟಿದ್ದು, ಇದೆಲ್ಲ ಚಿರತೆಯ ಅಸಾಧಾರಣ ಜಾಗರೂಕತೆಯನ್ನು ಪ್ರದರ್ಶಿಸುತ್ತದೆಯೇ ಹೊರತು ಅದೇನು ಪಿಶಾಚಿಯಾಗಬೇಕಿಲ್ಲ ಎನ್ನಿಸುತ್ತದೆ. ನಮ್ಮ ಕೋವಿಗಳನ್ನು ದಾರಗಳನ್ನು ಬಿಚ್ಚಿ ಆ ಮುದುಕಿಯ ಸಂಬಂಧಿಕರು ಮೃತದೇಹವನ್ನು ಒಯ್ಯುವವರೆಗೆ ಅಲ್ಲಿಯೇ ಇದ್ದು ಆಮೇಲೆ ರುದ್ರಪ್ರಯಾಗದ ಕಡೆಗೆ ಹೊರಟೆವು. ನಾವು ಮರದ ಮೇಲೆ ನಿದ್ರಿಸಿದ್ದಾಗ ಯಾವಾಗಲೂ ಚಿರತೆ ಕಾಡಿನ ಕಡೆಯಿಂದ ಮರದ ಕೆಳಗೆ ಬಂದು ಅಲ್ಲಿಂದ ನೇರವಾಗಿ ಯಾತ್ರಿಕರ ದಾರಿ ಕಡೆಗೆ ಹೋಗಿತ್ತು. ಆ ಹೆಜ್ಜೆ ಗುರುತುಗಳನ್ನೇ ನಾನು ಹಿಂಬಾಲಿಸಿದಾಗ ಅವು ರುದ್ರಪ್ರಯಾಗದವರೆಗೂ ದಾರಿಯಲ್ಲೇ ಸಾಗಿದ್ದವು. ನಮ್ಮ ಐಬಿಯವರೆಗೂ ಬಂದಿದ್ದ ಹೆಜ್ಜೆ ಗುರುತುಗಳು ಹಾಗೆ ಮುಂದುವರಿದು ರುದ್ರಪ್ರಯಾಗದಿಂದ ಮುಂದೆ 1 ಮೈಲಿ ದೂರದ ನಮ್ಮ ಹಳೆ ಸ್ನೇಹಿತ ಕುರಿ ಕಾಯುವವನು ಬೀಡು ಬಿಟ್ಟಿದ್ದಲ್ಲಿಗೆ ಹೋಗಿತ್ತು. ಆತ ಹಿಂದಿನ ದಿನ ತಾನೇ ಹರಿದ್ವಾರದಿಂದ ಹಿಂದಿರುಗಿದ್ದ. ಆತನ ಕುರಿಗಳಲ್ಲಿ ಒಂದು ಕುರಿಯನ್ನು ವಿನಾಕಾರಣ ಚಿರತೆ ಕೊಂದು ಮುಂದೆ ಹೋಗಿತ್ತು. ನಿನ್ನೆ ರಾತ್ರಿಯ ಸೋಲಿನಿಂದ ನನಗೇನು ನಿರುತ್ಸಾಹವಾಗಿರಲಿಲ್ಲ. ಅದಕ್ಕೆ ಬದಲಾಗಿ ಅವು ನನ್ನ ದೃಢ ನಿಶ್ಚಯವನ್ನೂ ಉತ್ಸಾಹವನ್ನೂ ಹೆಚ್ಚು ಮಾಡಿದ್ದುವು. ಏನೇ ಆದರೂ ಈ ಕರಾಳ ರಾಕ್ಷಸನನ್ನು ಗುಂಡು ಹೊಡೆದು ಕೊಲ್ಲುವವರೆಗೂ ಪ್ರಯತ್ನ ಮುಂದುವರಿಸುವ ನನ್ನ ನಿರ್ಧಾರ ಇದರಿಂದ ಇನ್ನಷ್ಟು ಬಲವಾಯಿತು.